ಮಾಡ್ತಿದ್ರು? ನಕ್ಕೊಂತ ಬರ್ತಿದ್ರು. ಯಾಕೆಂದ್ರೆ ನನ್ನ ಹೆಂಡತಿ ನನ್ನ ಮುಖ ನೋಡಿದ್ರೆ ಅಷ್ಟೇನು ಖುಷಿ ಪಡ್ಕೋಬೇಕು. ಇವತ್ತು ಬಂದಿದ್ರೆ ಹೆಂಡತಿ ನೋಡಿ ಭಯ ಪಡ್ಕೋಬೇಕು. ಯಪ್ಪ ನನ್ನ ಗಂಡ ಇವತ್ತು ಸಿಟ್ಟಿದಾನಪ್ಪ, ಏನಾಗತ್ತೆ ಹಂಗಂದ್ರೆ ಇವತ್ತಿನ ಗಂಡನ ಮುಖ ನೋಡಿ ಹೆದರ್ಕೋಬೇಕು ಹೆಂಡತಿ. ಬುಜುರ್ಗಾನ ಇಸ್ಲಾಂ ಹಿರಿಯರು ಹೇಳಿದ್ದಾರೆ, ಮನೆ ಒಳಗೆ ಬರೋದು ಮುಂಚೆ ನಕ್ಕೊಂತ ಬಾರಿ, ಖುಷಿಯಾಗಿ ಬಾರಿ. ಮನೆಯಿಂದ ಹೇಗೆ ಹೊರಗಡೆ ಬರ್ತೀರಾ ನೀವು? ಏಕದಮ್ ನಿಧಾನದಿಂದ ಸುಮ್ಮಾಗಿ ಹೊರಗಿನ ಬಾರಿ, ಮನೆಯಿಂದ ಹೊರಗಡೆ ಬಾರಿ. ಎಷ್ಟು ಒಳ್ಳೆವಾದ ಜ್ಞಾನ ಕೊಟ್ಟರು. ಇವತ್ತಿದೆ ಮನೆಯೊಳಗೆ ಬಂದ್ರೆ ಏಕದಮ್ ಸಿಟ್ಟಿನಿಂದ ಈ ರೀತಿ ಬರ್ತಾರೆ ಮನೆ ಒಳಗೆ. ಮನೆಯ ಹೊರಗಡೆ ಬಂದಿದ್ರೆ ಅದು ಬೇರೆ ರೀತಿಯಿಂದ ಬರ್ತಾರೆ. ಮತ್ತು ಅದಕ್ಕಿಂತ ಡಬಲ್ ಇರ್ತೈತಿ ಮತ್ತು ಪುರುಷರಿನ ಜೀವನ. ಹುಜೂರ್ ಸಲ್ಲಲ್ಲಾಹು ಏನು ಹೇಳಿದ್ರು ಈ ರೀತಿ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಮನೆಯೊಳಗೆ ಬಂದಿದ್ದ ನಂತರ ಏನು ನಕ್ಕೊಂತ ಆರಾಮಾಗಿ ಬರ್ತಿದ್ರು. ಬಂದಿದ್ದ ನಂತರ ಏನು ಮಾಡ್ತಿದ್ರು? ಹಜರತ್ ಆಯಿಷಾ ಸಿದ್ದಿಕ ರದಿಯಲ್ಲಾಹು ತಆಲಾ ಅನ್ನರು ಏನಾದರೂ ಕೆಲಸ ಮಾಡಕ್ ಬಂದ್ರಪ್ಪ ಅಂದ್ರೆ ಅವ್ರ ಜೊತೆ ಅವರು ಹೋಗಿ ಸಹಾಯತ ಮಾಡ್ತಿದ್ರು. ಆಯಿಷಾ ಸಿದ್ದಿಕ ರದಿಯಲ್ಲಾಹು ತಆಲಾ ಅನ್ನರು ಏನಾದ್ರೆ ಬಾಂಡೆ ಸಾಮಾನು ತೊಳಕದಾರ ಅಂದ್ರೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೋಗಿ ಹೆಂಡತಿ ಜೊತೆ ಏನು ನೀವು ತೊಳೆದು ಕೊಡ್ರಿ, ನಾನು ಹೋಗಿ ಒಳಗಡೆ ಇರ್ತೀನಿ, ನಾನು ನಿಮ್ಮ ಜೊತೆ ಬಾಂಡೆ ಸಾಮಾನು ತೊಳಿತೀನಿ. ನೋಡ್ರಿ ಎಂತದ್ದು ಪ್ರೀತಿ ಮಾಡ್ತಾರೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಹೆಂಡತಿಗೆ ಸಹಾಯತ ಮಾಡ್ತಿದ್ರು. ಇವತ್ತು ಮದುವೆ ಮಾಡ್ಕೊಂಡು ಬಂದಿದ್ದ ನಂತರ ಗಂಡ ಹೋಗಿ ಹೆಂಡತಿ ಪಕ್ಕಗೆ ನಿಂದು ನೀ ರೋಟಿ ಮಾಡಿಕೊಡು, ನಾನು ಬೆಂಕಿ ಮೇಲೆ ಸುಡಿತೀನಿ ಅಂದಿದ್ರೆ ಅಮ್ಮಿ ಅಣ್ಣ ಚೇಂಜ್ ಆದ. ಇವತ್ತು ಹೆಂಡತಿನ ಸಪೋರ್ಟ್ ಮಾಡಿದ್ರೆ ಗಂಡ ಇಲ್ಲಿ ಮನೆಯೊಳಗೆ ಅತ್ತಿ ಚಾಲು ಇಲ್ಲೇ ಅಕ್ಕ ತಾಯಿ ಮತ್ತು ತಂಗಿ ಇಲ್ಲೇ ಅಮ್ಮಿ ಅಣ್ಣ ಚೇಂಜ್ ಆದ. ಮದುವೆ ಮಾಡ್ಕೊಂಡು ಬಂದ ನೋಡಲ್ಲಿ ಹೆಂಗ್ ಸಹಾಯ ಮಾಡದ. ಕಿಚನ್ ರೂಮ್ ನಲ್ಲಿ ಹೋಗಿ ಜೊತೆ ಜೊತೆ ನಿಂತಿದ್ದಾರ ಅವರು. ಅಲ್ಲಾಹು ಅಕ್ಬರ್. ಹೆಂಡತಿಗೆ ಸಹಾಯತ ಮಾಡೋದು ಗಂಡ ಇದು ಈಗಿನ ಕಾಲದಲ್ಲ, ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸುನ್ನತ್ ಇದೆ. ಹೆಂಡತಿನ ಸಹಾಯತ ಮಾಡಬೇಕು ಗಂಡ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಜರತ್ ಆಯಿಷಾ ಹೇಗೆ ಬಟ್ಟೆ ತೊಳಿತಿದ್ರು, ಹುಜೂರ್ ಸಲ್ಲಲ್ಲಾಹು ಏನ್ ಮಾಡ್ತಿದ್ರು? ಬಟ್ಟೆವನ್ನು ಹಿಂಡಿ ಮಾಡ್ತಿದ್ರು, ಒಣಗಾಕ್ ಹಾಕ್ತಿದ್ರು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಇಡೀ ಪ್ರಪಂಚದ ನಬಿಯವರು, ಇಡೀ ಪ್ರಪಂಚದ ನಬಿ ನೋಡ್ರಿ ಹೆಂಡತಿಗೆ ಯಾವ ರೀತಿ ಪ್ರೀತಿ ಮಾಡಕ್ ಕುಂತಿದ್ದಾರೆ. ಇವತ್ತು ನಮ್ಮ ಪರಿಸ್ಥಿತಿ ಇದೆ, ನಾವು ಎಂತಾರ ಮನೆ ಒಳಗೆ ಕಳಿಸ್ತೀವಿ ನಮ್ಮ ಮಕ್ಕಳಿಗೆ? ಏಯ್ ಬಟ್ಟೆ ತೊಳಿ, ಬಾಂಡೆ ಸಾಮಾನು ತೊಳಿ, ಕೆಲಸ ಮಾಡಿ, ಕಸ ಹುಜೂರ್ ಸಲ್ಲಲ್ಲಾಹು ಏನ್ ಮಾಡ್ತಾರೆ? ಅಯ್ಯ ಆಯಿಷಾ ನೀವು ಆರಾಮ್ ಮಾಡಿ, ನಾನು ಕೆಲಸ ಮಾಡ್ತೀನಿ. ಅಯ್ಯ ಆಯಿಷಾ ನಾನು ಇರ್ತೀನಿ. ಇದು ಎಲ್ಲ ಯಾರು ಮಾಡ್ತಾರ? ಯಾರ ಕಡೆ ದೀನ ಧರ್ಮ ಜ್ಞಾನ ಇರ್ತೈತಿ, ಯಾರ ಕಡೆ ಅಲ್ಲಾಹನ ಭಯ ಇರ್ತೈತಿ, ಅವರು ಜನರು ತನ್ನ ಹೆಂಡತಿಗೆ ಜೀವಕ್ಕಿಂತ ಜಾಸ್ತಿ ಪ್ರೀತಿ ಮಾಡ್ತಾರೆ. ಹಜರತ್ ಆಯಿಷಾ ಸಿದ್ದಿಕ ರದಿಯಲ್ಲಾಹು ತನಗೆ ಯಾವುದೇ ತರಹದ ನೋವು ಕೊಡ್ತಿದ್ದಿಲ್ಲ. ಒಂದು ಸರಿ ಹೇಗಾಗಿದೆ ಅಂದ್ರೆ ಹಜರತ್ ಆಯಿಷಾ ಸಿದ್ದಿಕ ರದಿಯಲ್ಲಾಹು ತಆಲಾ ಅವರು 9 ವರ್ಷದಲ್ಲಿ ಹುಜೂರ್ ಸಲ್ಲಲ್ಲಾಹು ಪ್ರೀತಿಯನ್ನು ಮಾಡಿದ್ರು, ಯಾನೇ ಅವ್ರ ಜೊತೆ ಮದುವೆಯನ್ನು ಮಾಡ್ಕೊಂತಿದ್ರು. ಹಜರತ್ ಆಯಿಷಾ ಅವ್ರದ್ದು ಎಷ್ಟು ವಯಸ್ಸು? 9 ವರ್ಷ. ಹಜರತ್ ಆಯಿಷಾ ಅವರಿಗೆ ರೊಟ್ಟಿ ಮಾಡಕ್ ಬರ್ತಿದ್ದಿಲ್ಲ. ಹಿಟ್ಟವನ್ನು ಅದ್ ನೀರು ಹಾಕಿ ಗೊಂತ ಅಂತಾರಲ್ಲ ಅದು ಮಾಡಕ್ ಬರ್ತಿದ್ದಿಲ್ಲ. ಹಜರತ್ ಆಯಿಷಾ ಅವರು ಚಿಕ್ಕವರಿದ್ದಾರೆ, ನೀರನ್ನು ಹಾಕಿ ಹಿಟ್ಟಿನ ಮೇಲೆ ಹಿಂಗ್ ಹಿಂಗ್ ಮಾಡ್ಕೊಂಡು ಅಲ್ಲೇ ಮಲಗ್ತಿದ್ರು ಹಿಟ್ಟಿನ ಮೇಲೆ. ಚಿಕ್ಕವರಿದ್ದಾರೆ ಇನ್ನು ಹಜರತ್ ಆಯಿಷಾ ಅವರು. ಆದ್ರೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಆಯಿಷಾಗೆ ಬೈತಿದ್ದಿಲ್ಲ. ಆಯಿಷಾ ಇನ್ನೂ ಚಿಕ್ಕವರಿದ್ದಾರ, ಹೋಗ್ಲಿ ಬಿಡ್ರಿ. ನೋಡ್ರಿ ಎಷ್ಟು ಪ್ರೀತಿ ಮಾಡ್ತಿದ್ರು ಹಜರತ್ ಆಯಿಷಾ ಸಿದ್ದಿಕ ರದಿಯಲ್ಲಾಹು ತಆಲಾ. ಇಲ್ಲಿ ತನಕ ಇದೆ ಪ್ರೀತಿ ಮಾಡೋರು ತನ್ನ ಗಂಡಿಗೆ ಜೀವಕ್ಕಿಂತ ಜಾಸ್ತಿ ಪ್ರೀತಿ ಮಾಡಿದ್ರೆ. ಆದ್ರೆ ಇವತ್ತು ನಮ್ಮ ಪುರುಷರು ಅಲ್ಲಾಹು ಅಕ್ಬರ್ ಆ ಹುಡುಗಿಗೆ, ಆ ಹೆಣ್ಮಗಳಿಗೆ ಪ್ರೀತಿ ಮಾಡ್ಕೊಂಡು ಬಂದಿದ್ದ ನಂತರ ಸುಖವಾಗಿ ಇಡಂಗಿಲ್ಲ, ಅವ್ರಿಗೆ ಶಾಂತಿ ಅನ್ನೋದು ಕೊಡಂಗಿಲ್ಲ. ಅವ್ರದ್ದು ಏನು ಇಚ್ಛೆ ಇರ್ತೈತಿ ಅದು ಪೂರ್ತಿ ಮಾಡ್ಕೊಂತಾರ. ಆಮೇಲೆ ಏನಾಯ್ತು, ನೀನು ಏನೈತಿ ನೀ ಕೆಲಸ ಮಾಡ್ಕೊ, ನಾನು ಏನೈತಿ ನಾನು ಮಾಡ್ತೀನಿ. ಅಲ್ಲಾಹು ಅಕ್ಬರ್. ಇದು ನಮ್ಮ ಸಹಾಬಾ ಕರಾಮ್ ಮತ್ತು ಹುಜೂರ್ ಸಲ್ಲಲ್ಲಾಹು ಏನಿದೆ ಈ ರೀತಿ ಯಾವತ್ತೂ ನಮ್ಮೊಳಗೆ ಜೀವನವನ್ನು ಕಂಡು ಬಂದಿಲ್ಲ. ಇಲ್ಲಿ ತನಕ ಹೇಳಿದ್ದಾರೆ ಒಂದು ಒಳ್ಳೆಯವಾದ ಹೆಂಡತಿ ಒಳಗೆ ಯಾರು ಒಳ್ಳೆಯವಾದ ಹೆಂಡತಿ ಅಂತ ಹೇಳಿದ್ದಾರೆ. ಇಲ್ಲಿ ತನಕ ರಿವಾಜ್ನಲ್ಲಿ ಬಂದಿದೆ, ಫಸ್ಸಾಲಿಹಾತು ಕಾನಿತಾತುನ್ ಹಾಫಿಜಾತುನ್ ಲಿಲ್ ಗೈಬಿ ಬಿಮಾ ಹಫಿಜಲ್ಲಾಹ್. ಒಳ್ಳೆಯವರ ಹೆಂಡತಿ ಯಾರು? ಒಳ್ಳೆದ ಹೆಂಡತಿ ಯಾರಿಗೆ ಹೇಳ್ತಾರೆ? ಕುರಾನ್ ಮಜೀದ್ನಲ್ಲಿ ಬಂದಿದೆ. ತನ್ನ ಗಂಡನ ಮಾತುವನ್ನು ಕೇಳಿ ಅದ್ರ ಮೇಲೆ ಯಾರು ಪಾಲನೆ ಮಾಡ್ತಾರೋ ಅಂತದು ಹೆಂಡತಿ ಒಳ್ಳೆಯವಾದ ಹೆಂಡತಿ. ಮತ್ತೆ ಹೇಳಿದ್ದಾರೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು, ಅಲ್ಲ ಕುರಾನ್ ಮಜೀದ್ನಲ್ಲಿ ಗಂಡ ಮನೆಯಲ್ಲಿ ಇದ್ದಿದ್ದಿಲ್ಲ ಅಂದರೆ ಅವಾಗ ಎಲ್ಲ ಸಾಮಾನಿನ ಜವಾಬ್ದಾರಿ ಹೆಂಡತಿ ಮೇಲೆ ಇದೆ. ಗಂಡನ ಎಲ್ಲ ಸಾಮಾನು ಹೆಂಡತಿಯನ್ನು ರಕ್ಷಣೆ ಮಾಡಬೇಕು. ನಾನು ಎಲ್ಲರನ್ನು ಹೇಳೋದಿಲ್ಲ, ಇವತ್ತು ಸ್ವಲ್ಪ ಪ್ರಪಂಚದಲ್ಲಿ ಎಂತಾದು ಹೆಣ್ಣು ಮಕ್ಕಳಿದ್ದಾರೆ ಅಂದರೆ ಸಾಮಾನುವನ್ನು ಬ್ಯಾರ್ಯರಿಗೆ ಮಾರಿ ತಿನ್ನೋರಿದ್ದಾರೆ. ಅದು ಏನು ನೋಡೋಣ ತಗೋ ಹೋಗಿದಾನ, ನಾನು ಏನು ಕೊಡ್ಸಂಗಿಲ್ಲ ಬಿಡ್ಸಂಗಿಲ್ಲ ಇಲ್ಲ, ಹೋಗಿದ್ದಾನೆ ಏನಾದ್ರೂ ಬೆಕ್ಕದ ಮನೆಗೆ 10 ರೂಪಾಯಿ ಕೊಟ್ಟು ನಾನು ಚಾಕ್ಲೇಟ್ ತಿನ್ನೋದು. ಸ್ವಲ್ಪ ಇಂಥದ್ದು ಹೆಣ್ಮಕ್ಳು ಸ್ವಲ್ಪ ಎಲ್ಲರೂ ಹೇಳ ಯಾರಾದರೂ ಒಬ್ಬರು ಇರ್ತಾರೆ ಮಾಜಲ್ಲ. ಈ ರೀತಿ ಇಷ್ಟು ಜೀವನ ಏನಿತ್ತು ಗಂಡನ ಹುಕ್ಮವನ್ನಿತ್ತು. ಗಂಡನಿಗೆ ಈ ರೀತಿ ಗಂಡ ಏನಿದ್ದಾನೆ ತನ್ನ ಹೆಂಡತಿಗೆ ಈ ರೀತಿ ಪ್ರೀತಿ ಮಾಡಬೇಕು, ಅವ್ರಿಗೆ ಒಳ್ಳೆ ರೀತಿ ನೋಡ್ಕೊಂಡು ಹೋಗಬೇಕು. ಕುರಾನ್ ಮಜೀದ್ನಲ್ಲಿ ಏನು ಬಂದಿದೆ, ಐ ಜನರು ನಿಮ್ಮ ಹೆಂಡತಿಗೆ ನೀವು ಒಳ್ಳೆ ರೀತಿಯಿಂದ ಮತ್ತು ಪುಣ್ಯ ರೀತಿಯಿಂದ ಜೀವನ ನಡೆಸ್ಕೊಂಡು ಹೋಗ್ರಿ.
ಯಾವುದೇ ವಸ್ತು ನಿಮಗೆ ಅಪ್ಪಿತಪ್ಪಿ ಏನಾದರೂ ಕೆಟ್ಟ ಬರಬಹುದು, ಅದರ ಮೇಲೆ ನೀವು ತಾಳ್ಮೆ ಮಾಡಿ. ಯಾರಿಗೆ? ಪುರುಷರಿಗೆ ಹೇಳಿದ್ದಾರೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕುರಾನ್ ಮಸ್ಜಿದ್ನಲ್ಲಿ. ಇವತ್ತು ನಮ್ಮ ಪುರುಷರು ಆ ರೀತಿ ಜೀವನ ಮಾಡಕುಂತಿಲ್ಲ, ಆ ರೀತಿ ಹೆಂಡತಿಗಳಿಗೆ ಸುಖ ಕೊಡಕುಂತಿಲ್ಲ. ಅವ್ರು ಏನಾದರೂ ಕೇಳಿದರೆ ನನಗೆ ದುಡ್ಡಿಲ್ಲ, ನಾನು ಕೊಡ್ಸಂಗಿಲ್ಲ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಲ್ಲರ ಹೆಂಡತಿಗೆ ಸಹಾಯ ಮಾಡ್ತಿದ್ರು, ಅವರಿಗೆ ಪ್ರೀತಿ ಮಾಡ್ತಿದ್ರು, ಎಲ್ಲ ಥರ ಜವಾಬ್ದಾರಿ ಕೊಡ್ತಿದ್ರು. 11 ಮಂದಿ ಹೆಂಡತಿಗಳು ಇದ್ದರೆ 11 ಹೆಂಡತಿಗಳಿಗೇ ಸಮಯ ಕೊಡ್ತಿದ್ರು. ನೋಡ್ರಿ, ಹಜರತೆ ಹಫ್ಶಾ ರದಿಯಲ್ಲಾಹು ತಆಲಾ ಅನ್ಹಾರು ಯಾರು? ಹುಜೂರ್ ಸಲ್ಲಲ್ಲಾಹು ಹೆಂಡತಿ ಒಳಗೆ ಇನ್ನೊಬ್ಬರು ಹೆಂಡತಿ ಹೆಸರೇನು? ಹಜರತೆ ಹಫ್ಶಾ ರದಿಯಲ್ಲಾಹು ತಆಲಾ. ಅವ್ರದ್ದು ಬಾರಿ ಬಂದಿತ್ತು ಒಳಗೆ ಇನ್ನೊಬ್ಬರು ಹೆಂಡತಿಯರು ಹಜರತೆ ಹಫ್ಶಾ ರದಿಯಲ್ಲಾಹು ತಆಲಾ ಅನ್ಹಾರು. ಅವ್ರದ್ದು ಸಮಯ ಬಂದಿತ್ತು ಮನೆಗೆ ಹೋಗೋದು, 2 ದಿನದ್ದು ಅವ್ರದ್ದು ಸಮಯ ಬಂದಿತ್ತು. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬೆಳಗಿನ ನಮಾಜ್ ಮಾಡ್ಕೊಂಡು ಹಜರತೆ ಹಫ್ಶಾ ರದಿಯಲ್ಲಾಹು ತಆಲಾ ಅನ್ಹಾ ಮನೆ ಒಳಗೆ ಹೋಗಿದ ನಂತರ ತಿಂಡಿ ಹಜರತೆ ಹಫ್ಶಾ ರದಿಯಲ್ಲಾಹು ತಆಲಾ ಅನ್ಹಾ ತಿಂಡಿ ರೆಡಿ ಮಾಡಿದ್ರು. ನಾಷ್ಟ ಮಾಡಿದ ನಂತರ ಅವರು ಹೇಳಿದರು, ಆಯ್ ಹಫ್ಶಾ, ನೀವು ನಾಷ್ಟ ತಗೊಂಡು ಬಾರಿ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕುಂತಿದ್ರು, ಹಜರತೆ ಹಫ್ಶಾ ಅವರು ನಾಷ್ಟ ತಗೊಂಡು ಬಂದರು. ಬಂದಿದ್ದ ನಂತರ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಊಟಕ್ಕೆ ಕುಂತಿದ್ದಾರೆ. ಹಜರತೆ ಹಫ್ಶಾಗೆ ಕರೆದಿದ್ರು, ಬಾರಿ ನೀವು ನಮ್ಮ ಜೊತೆ ಊಟ ಮಾಡೋಣ, ಬಾರಿ ನೀವು ನಮ್ಮ ಜೊತೆ ತಿಂಡಿ ಮಾಡಬಾರಿ. ಹಜರತೆ ಹಫ್ಶಾ ರದಿಯಲ್ಲಾಹು ತಆಲಾ ಏನು ಹೇಳಿದ್ರು? ಯಾ ರಸೂಲಲ್ಲಾಹ್, ನಾನು ಇವತ್ತು ನಫೀಲ್ ರೋಜಾ ಅದೀನಿ. ಏನಂತ ಹೇಳಿದ್ರು? ಯಾ ರಸೂಲಲ್ಲಾಹ್, ನಾನು ಇವತ್ತು ನಫೀಲ್ ಉಪವಾಸ ಅದೀನಿ, ರೋಜಾ ಅದೀನಿ. ಯಾ ರಸೂಲಲ್ಲಾಹ್, ನೀವು ಅನುಮತಿ ಕೊಟ್ಟಿದ್ರೆ ನಾನು ರೋಜಾ ಮುರಿತೀನಿ, ನೀವು ಅನುಮತಿ ಕೊಟ್ಟಿದ್ರಿ, ಇಲ್ಲಾಂದ್ರೆ ನಾನು ಹಾಗೆ ಇರ್ತೀನಿ ಯಾ ರಸೂಲಲ್ಲಾಹ್. ನೋಡ್ರಿ, ಹಜರತೆ ಹಫ್ಶಾ ಅವರು ತನ್ನ ಗಂಡನಿಗೆ ಹುಜೂರ್ ಕೇಳಂತಾರೆ, ಯಾ ರಸೂಲಲ್ಲಾಹ್, ನೀವು ಅನುಮತಿ ಕೊಟ್ಟಿದ್ರೆ ನಾನು ರೋಜಾ ಮುರಿದು ನಿಮ್ಮ ಜೊತೆ ಊಟ ಮಾಡ್ತೀನಿ ಯಾ ರಸೂಲಲ್ಲಾಹ್, ಇಲ್ಲ ಅಂದ್ರೆ ನಾನು ಹಾಗೆ ಇರ್ತೀನಿ ಯಾ ರಸೂಲಲ್ಲಾಹ್. ಹಜರತೆ ಹಫ್ಶಾ ಅವರು ಹೇಳಿದ ನಂತರ ಹುಜೂರ್ ಸಲ್ಲಲ್ಲಾಹು ಏನು ಹೇಳಿದ್ರು? ಐ ಹಫ್ಶಾ, ಇರಲಿ, ನೀವು ರೋಜಾ ಮುರಿಯೋದು ಅವಶ್ಯಕತೆ ಇಲ್ಲ ಅಂತ ಹಜರತೆ ಹಫ್ಶಾಗೆ ಹೇಳಿದರು. ಹೇಳಿದ ನಂತರ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಊಟ ಮಾಡಕೊಂಡಿದ್ದಾರೆ. ಮಾಡಿದ ನಂತರ ತಿಂಡಿ ಮಾಡಿಕೊಂಡು ಒಂದು ಜಿಹಾದ್ ಯುದ್ಧನಲ್ಲಿ ಹೋಗೋದಿತ್ತು. ಅವರು ಊಟ ಮಾಡಿ ಏನು ಮಾಡಿದ್ರು? ಸುಮ್ಮನೆ ತಿಂದಿದ್ದಾರೆ. ತಿಂದು ಏನು ಮಾಡಿದ್ರು? ಜಿಹಾದ್ನಲ್ಲಿ ಯುದ್ಧನಲ್ಲಿ ಹೋಗಿದ ನಂತರ ಹಜರತೆ ಹಫ್ಶಾ ರದಿಯಲ್ಲಾಹು ತಆಲಾ ಮಧ್ಯಾಹ್ನ ಸಮಯದಲ್ಲಿ ನಮಾಜ್ ಮಾಡಿಕೊಂಡು ಮತ್ತು ಅಸರ್ ನಮಾಜ್ ಮಾಡಿಕೊಂಡು ಸಾಯಂಕಾಲ ರೋಜಾ ಬಿಡೋ ಸಮಯ ಇತ್ತು. ರೋಜಾವನ್ನು ಬಿಟ್ಟು ನಮಾಜ್ ಮಾಡಿಕೊಂಡು ಅವರು ಹೊಟ್ಟೆ ಹಸ ಕುಂತಿತ್ತು. ಅದೇ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಏನು ಊಟ ಮಾಡೋದು ಬಿಟ್ಟು ಹೋಗಿದ್ರು ತಾಟಿನ ಒಳಗೆ. ನೋಡ್ರಿ, ಹೆಂಡತಿ ಗಂಡನ ಪ್ರೀತಿ ಹೇಗಿರಬೇಕು. ಯಾರ ತಾಟಿನ ಒಳಗೆ ಗಂಡ ಊಟ ಮಾಡುತ್ತಾನೆ, ಅದೇ ತಾಟಿನ ಒಳಗೆ ಹೆಂಡತಿ ಊಟ ಮಾಡಬೇಕು. ಇದಕ್ಕೆ ನಿಜವಾಗಿನ ಪ್ರೀತಿ ಅಂತ ಹೇಳ್ತಾರೆ. ಹಜರತೆ ಹಫ್ಶಾ ರದಿಯಲ್ಲಾಹು ತಆಲಾ ಅನ್ಹರು ಯಾ ತಾಟಿನ ಒಳಗೆ ಹುಜೂರ್ ಸಲ್ಲಲ್ಲಾಹು ಊಟ ಮಾಡಿದ್ರು, ಅದೇ ತಾಟಿನ ಒಳಗೆ ಹಜರತೆ ಹಫ್ಶಾ ಅವರು ಊಟ ಮಾಡಕೊಂಡಿದ್ರು. ಹೇಗೆ ಮೊದಲನೇ ತುತ್ತು ಬಾಯಿ ಒಳಗೆ ಇಟ್ಕೋಬೇಕಾಗಿತ್ತು, ಹಜರತೆ ಹಫ್ಶಾ ರದಿಯಲ್ಲಾಹು ತಆಲಾ ಕಣ್ಣಿನಿಂದ ನೀರು ಬಂತು, ಚೀರಾಡಿದ್ರು ಏಕದಮ್ ಜೋರ್ ಜಾಸ್ತಿ ಆವಾಜನಿಂದ. ಹೇಗೆ ಚೀರಾಡಬೇಕಾಗಿತ್ತು, ಅಕ್ಕ ಪಕ್ಕದಲ್ಲಿರುವ ಹೆಣ್ಮಕ್ಳು ಎಲ್ಲರೂ ಓಡಿ ಮನೆ ಒಳಗೆ ಬಂದರು. ಐ ಹಫ್ಶಾ, ಏನಾಯ್ತು ನಿಮ್ಗೆ? ಯಾಕೆ ಆ ರೀತಿ ನೀವು ಒದರಿದ್ರಿ? ನೀವು ಯಾಕೆ ಆ ರೀತಿ ಧ್ವನಿ ಮಾಡಿದ್ರಿ? ನೀವು ಯಾಕೆ ಅಳಕೊಂತಿದ್ದೀರಾ? ಹೈ ಹಫ್ಶಾ. ಹಜರತೆ ಹಫ್ಶಾ ರದಿಯಲ್ಲಾಹು ತಆಲಾ ಅಳ್ಕೊಂತ ಹೇಳಿದ್ರು, ನಾನು ನನ್ನ ಮನೆಯೊಳಗೆ ಇವತ್ತು ಹುಜೂರ್ ಬಾರಿ ಇತ್ತು, ಅವ್ರು ನನ್ನ ಮನೆಯೊಳಗೆ ಬಂದಿದ್ರು. ಬೆಳಗ್ಗೆ ಅವರು ಬಂದು ತಿಂಡಿ ಮಾಡ್ಕೊಂಡು ಹೋದ್ರು. ಅದೇ ಉಳಿದಿದ್ದು ಊಟ ಒಳಗೆ ನಾನು ಊಟ ಮಾಡಕೊಂಡಿದ್ದೆ. ಒಂದು ತುತ್ತು ನಾನು ಊಟ ಮಾಡಿದ ನಂತರ ಈ ಊಟ ತಿನ್ನೋದು ಅವಶ್ಯಕತೆ ಇಲ್ಲ, ತಿನ್ನೋದು ಬರಾಬರಿಲ್ಲ. ಯಾಕೆ ಏನಾಯ್ತು ಊಟ ಒಳಗೆ? ಯಾಕೆಂದ್ರೆ ಈ ಊಟನ ಒಳಗೆ ಅತಿ ಜಾಸ್ತಿ ನಾನು ಉಪ್ಪವನ್ನು ಹಾಕಿದ್ದೇನೆ. ಊಟ ತಿನ್ನೋದು ಇದು ಇಲ್ಲ, ಇದು ಅಂತ ಆ ರೀತಿ ನಾನು ಉಪ್ಪು ಹಾಕಿದ್ದೇನೆ ಇದ್ರ ಒಳಗೆ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನನಗೆ ಒಂದು ಮಾತು ಹಳ್ಳಿ ಹೇಳಿಲ್ಲ, ಹಾಗೆ ಸುಮ್ಮನೆ ಊಟ ಮಾಡಿ ಹೋದ್ರು. ಅವರು ಒಂದು ಮಾತು ನನ್ನ ಬಗ್ಗೆ ಹೇಳಿಲ್ಲ. ಹೈ ಹಫ್ಶಾ, ನೀನು ಊಟದ ಒಳಗೆ ಜಾಸ್ತಿ ಉಪ್ಪು ಹಾಕಿದ್ಯಾ ಅನ್ನೋದು ನನಗೆ ಏನಂತ ಬಿಟ್ಟು ಹೇಳಿಲ್ಲ. ಅವರು ಸುಮ್ಮನೆ ತಿಂದು ಹೋದ್ರು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ನೋಡ್ರಿ, ಎಷ್ಟು ತನ್ನ ಹೆಂಡತಿ ಬಗ್ಗೆ ಚಿಂತೆ ಮಾಡಿದ್ರು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಎಷ್ಟು ಪ್ರೀತಿ ಮಾಡಿದ್ರು. ಉಪ್ಪು ಜಾಸ್ತಿ ಆಗಿದೆ, ಊಟ ಮಾಡಕನ ಬರಂಗಿಲ್ಲ ಅಂತದ್ದು ಊಟ ಆಗಿದೆ. ಏಕೆಂದ್ರೆ ಹಜರತೆ ಹಫ್ಶಾ ಅವರು ರೋಜಾನಲ್ಲಿ ಇದ್ರು. ಹೇಗೆ ಅವ್ರು ಕಂಡುಹಿಡಿಬೇಕು ನಾನು ಯಾವ ರೀತಿ ಮಾಡಬೇಕು ಅನ್ನೋದು? ಸಾಯಂಕಾಲ ಅಳದಳದಿ ಜನರಿಗೆ ಹೇಳಕ್ ಕುಂತಿದ್ರು. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೊಳ್ಳಿ ಬಂದಿದ ನಂತರ, ಯಾ ರಸೂಲಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಊಟದಲ್ಲಿ ನಾನು ಉಪ್ಪು ಜಾಸ್ತಿ ಹಾಕಿದ್ದೀನಿ, ನೀವು ಏಕೆ ಹೇಳಿಲ್ಲ ಯಾ ರಸೂಲಲ್ಲಾಹ್? ನನಗೆ ಹೇಳಬೇಕಾಗಿತ್ತು ಯಾ ರಸೂಲಲ್ಲಾಹ್. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಐ ಹಫ್ಶಾ, ನಾನು ಹೇಳಿದರೆ ನಿನ್ನ ಹೃದಯಗೆ ಮನಸ್ಸನ್ನು ನಿನ್ನ ಹೃದಯಗೆ ನೋವು ಆಗ್ತಿತ್ತು ಐ ಹಫ್ಶಾ, ನಾನು ಅದಕ್ಕೆ ಹೇಳಿಲ್ಲ. ಐ ಹಫ್ಶಾ, ನೀ ಬೇಜಾರಾಗ್ತಿದೆ ಐ ಹಫ್ಶಾ, ನನ್ನ ಗಂಡನ ತಾಟಿನೊಳಗೆ ನಾನು ಜಾಸ್ತಿ ಉಪ್ಪು ಹಾಕಿದ್ದೀನಿ, ಇವತ್ತು ನಾನು ಸರಿಯಾಗಿ ಊಟ ಮಾಡಿಲ್ಲ ಅಂತ ನೀವು ಬೇಜಾರಾಗ್ತಿದ್ರಿ ಹಫ್ಶಾ, ಅದಕ್ಕೆ ನಾನು ನಿಮಗೆ ಹೇಳಿಲ್ಲ, ನಾನು ಹಾಗೆ ಊಟ ಮಾಡಿ ನಾನು ಹೋದ್ಯಾ. ನೋಡ್ರಿ, ಗಂಡರಿದ್ರೆ ಈ ರೀತಿ ಇರಬೇಕು. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಕೊಂಡಿದ್ದಾರೆ, ನಿಮ್ಮ ಹೆಂಡತಿ ಜೊತೆ ಈ ರೀತಿ ಜೀವನ ಮಾಡ್ರಿ. ನೀವು ಅಪ್ಪಿ ತಪ್ಪಿ ಏನಾದ್ರೂ ಊಟ ಒಳಗೆ ಹೆಚ್ಚು ಕಡಿಮೆ ಆಗಿದ್ರೆ ಅವ್ರಿಗೆ ಏಕದಮ್ ಭಡಕ್ನೆ ಹೇಳಕೋಗ್ಬೇಡ್ರಿ. ಇವತ್ತು ಜನರು ಏನು ಸ್ವಲ್ಪ ಖಾರ ಜಾಸ್ತಿ ಆಗಿದ್ರೆ ಹೀಗೆ ಹೋಗಿತಾರ, ನನಗೆ ಊಟ ಬೇಡ ಹೋಗು, ಏನಿದು ಊಟ ಮಾಡೋದು? ಈ ರೀತಿ ಖಾರ ಜಾಸ್ತಿ ಹಾಕ್ತಾರ, ಈ ರೀತಿ ಉಪ್ಪು ಜಾಸ್ತಿ ಹಾಕ್ತಾರ, ಈ ರೀತಿ ಕೆಟ್ಟವಾದ ಊಟ ತಯಾರಿ ಮಾಡ್ತಾರ.
ಇವತ್ತು ನಮ್ಮ ಗಂಡಸರು, ಇವತ್ತು ನಮ್ಮ ಪುರುಷರು ಇಂಥದ್ದು ಪರಿಸ್ಥಿತಿ ಇದೆ. ಅಂತ ದೊಡ್ಡ ಜನರಿಗೆ ಪ್ರೀತಿಯ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜೀವನ ಚರಿತ್ರೆ ಬಹಳ ಅವಶ್ಯಕತೆ ಇದೆ. ಹಜರತ್ ಹಫ್ಸಾಗೆ ಹೇಳಿದ್ರು, ಐ ಹಫ್ಸಾ, ನಿನ್ನ ಮನಸ್ಸಿಗೇನು ಆಗ್ಬಾರ್ದು, ನಾನು ಅದಕ್ಕೆ ನನಗೆ ಯಾವುದೇ ಮಾತು ಹೇಳಿಲ್ಲ, ಹಾಗೆ ನಾನು ಊಟ ಮಾಡಿ ಹೋಗಿದ್ದೇನೆ. ಇವತ್ತು ತಿಳಿಸ್ತೀರಿ ನೀವು, ಪುರುಷರು ತಿಳಿಸಿ ಹೇಳ್ತಾರ ಹೆಂಡತಿಗೆ ಈ ರೀತಿ ಆಗಿದೆ, ಆದ್ರೆ ಅದು ಹೇಳೋದು ಒಂದು ರೂಢಿ ಇರ್ತೈತಿ, ಅದು ಒಂದು ಕೆಲಸ ಇರ್ತೈತಿ. ಆ ರೀತಿ ಯಾವ ರೀತಿ ಹೇಳಬೇಕು? ಇಲ್ಲ ರೀ, ಇವತ್ತು ನೀವು ಊಟ ಮಾಡಿದ್ದೀರಾ, ಅದ್ರ ಒಳಗೆ ಸ್ವಲ್ಪ ಖಾರ ಜಾಸ್ತಿ ಆಗಿದೆ, ಇನ್ನೊಮ್ಮೆ ಸ್ವಲ್ಪ ನೋಡಿ ಹಾಕ್ರಿ, ಈ ರೀತಿ ಹೇಳಬೇಕಾಗಿತ್ತು. ಅವರು ಸ್ವಲ್ಪ ಬೇಜಾರಾಗಂಗಿಲ್ಲ, ಏನಾಗಿಲ್ಲ, ಇವತ್ತು ನನ್ನ ಗಂಡರು ಈ ರೀತಿ ನಕ್ಕೊಂತ ಹೇಳಿದ್ರು, ಖಾರ ಜಾಸ್ತಿ ಆಗಿದೆ, ನಾನು ಇನ್ನೊಮ್ಮೆ ಖಾರ ಹಾಕಂಗಿಲ್ಲ. ಇಲ್ಲ ರೀ, ಇವತ್ತು ನೀವು ಉಪ್ಪು ಕಡಿಮೆ ಹಾಕಿದ್ದೀರಾ, ಸ್ವಲ್ಪ ಜಾಸ್ತಿ ಮಾಡಿದರೆ ಭಾಳ ಚಲೋ ಆಗ್ತಿತ್ತು, ಈ ರೀತಿ ಹೇಳಬೇಕಾಗಿತ್ತು. ಇವತ್ತು ನಮ್ಮ ಪುರುಷರು ಆ ರೀತಿ ಸಿಟ್ಟು ಮಾಡ್ತಾರೆ, ಎಕ್ದಮ್ ಸಿಟ್ಟು ಮಾಡ್ತಾರೆ. ಊಟ ಮಾಡಿಲ್ಲ, ಉಪ್ಪಕ್ಕೆ ಸರಿಯಾಗಿ ಹಾಕ್ತಿಂಗಿಲ್ಲ, ಖಾರ ಜಾಸ್ತಿ ಹಾಕ್ತೀಯ, ಅಲ್ಲಾಹ್ ಅಕ್ಬರ್, ಇದು ಗಂಡನ ಹಕ್ಕಿಲ್ಲ. ಗಂಡ ಏನ್ ಮಾಡಬೇಕು? ಆ ರೀತಿ ಊಟ ಮಾಡಿದ ನಂತರ ತನ್ನ ಹೆಂಡತಿಗೆ ಪ್ರೀತಿನಿಂದ ತಿಳಿಸಿ ಹೇಳಬೇಕು. ಹಜರತ್ ಆಯಿಷಾ ಸಿದ್ದಿಕ ರದಿಯಲ್ಲಾಹು ತಆಲಾ ಅನ್ಹಾರು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಯಾವ ಪ್ಲೇಟ್ ಮೇಲೆ ಊಟ ಮಾಡ್ತಿದ್ರು, ಅದೇ ಪ್ಲೇಟಿನ ಒಳಗೆ ಏನು ಊಟ ಮಾಡ್ತಿದ್ರು. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಯಾವ ಗ್ಲಾಸಿನ ಒಳಗೆ ನೀರು ಕುಡಿತಿದ್ರು, ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನೀರು ಕುಡಿದ ನಂತರ ಹಜರತ್ ಆಯಿಷಾ ಸಿದ್ದಿಕ ರದಿಯಲ್ಲಾಹು ತಆಲಾ ಅನ್ಹಾರು ಅದೇ ಗ್ಲಾಸಿಗೆ ತಿರುಗಿಸಿ ನೋಡ್ತಿದ್ರು, ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತುಡಿ ಎಲ್ಲಿ ಹಚ್ಚಿದ್ರು, ಅದೇ ಜಾಗಕ್ಕೆ ತನ್ನ ತುಡಿವನ್ನು ಹಚ್ಚಿ ನೀರು ಕುಡಿತಿದ್ರು, ಕುಡಿದಿದ್ದು ನೀರು. ಅಲ್ಲಾಹು ಅಕ್ಬರ್, ನೋಡ್ರಿ ಎಂತದು ಪ್ರೀತಿ. ಈ ಪ್ರೀತಿ ಇರಬೇಕು ಗಂಡನ ಹೆಂಡತಿಯೊಳಗೆ. ಇವತ್ತು ಯಾರಾದ್ರೂ ಹೆಂಡತಿ ಹೋಗ್ಬಿಡ್ರಿ, ಯಾಕೆ ಅವನು ಕುಡಿದು ನೀರು ಕುಡಿದಿಲ್ಲ, ಮಾರ್ಯ ಹುಡುಗ ಭಾಳ ತಿಂದು ಉಳ್ದಾನ, ತಂಬ ಹಾಕಾಗಿದ್ದು ನಾನು ನೀರು ಕುಡಿಬೇಕನ? ಇದು ಕರೆಕ್ಟ್? ನಿಮ್ಮ ಪುರುಷರು ಇದು ಕೆಟ್ಟವಾದ ಕೆಲಸ, ಈ ರೀತಿ ಇರಬಾರ್ದು. ನಮ್ಮ ಪುರುಷರು ಅತಿ ಜಾಸ್ತಿ ಗುಡ್ಕ ತಿಂತಾರ, ಅದು ತಿಂತಾರ, ಇದು ತಿಂತಾರ. ಇವತ್ತು ನಮ್ಮ ಮಗಳಿನ ಪರಿಸ್ಥಿತಿ ಏನು, ನನ್ನ ಮಗಳಿಗೆ ಎಂತ ಗಂಡ ಬೇಕು ನಾವು ತಿಳ್ಕೊಂಡು ಎಂಥ ಮಕ್ಕಳಿಗೆ ಆ ಜಗದಲ್ಲಿ ಕಳಿಸೋ ಪ್ರಯತ್ನ ಮಾಡಬೇಕು. ನೀವು ಎಂಥ ಜಗದಲ್ಲಿ ಕಳಿಸಿದ ನಂತರ ನಾಳೆ ಅದು ಪ್ರೀತಿ ಇರಂಗಿಲ್ಲ. ಹಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ನೋಡ್ರಿ ಬರೋದು ಮುಂಚೆ ಮಾಡ್ತಿದ್ರು, ಹಜರತ್ ಆಯಿಷಾ ಪ್ರೀತಿಯಿಂದ ಮಾತಾಡಿದ್ರು, ಐ ಆಯಿಷಾ. ಹಜರತ್ ಖುತೇಜಾರ್ ನೋಡ್ರಿ ತನ್ನ ಗಂಡರಿಗೆ ಯಾವ ರೀತಿ ಪ್ರೀತಿ ಮಾಡ್ತಿದ್ರು. ಇಲ್ಲಿ ತನಕ ರಿವಾಯತ್ನಲ್ಲಿ ಬಂದಿದೆ, ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಸಾವಿನ ಸಮೀಪ ತೊಡಿಯನ್ನು ಅಳಗಳಸ ಕುಂತಿದ್ರು. ಸಮೀಪ ಹೋಗಿ ಹೇಳಿದ್ರು, ಯಾ ರಸೂಲುಲ್ಲಾಹ್, ಏನ್ ನೀವು ಹೇಳಕ್ ಕುಂತಿದ್ದೀರಾ? ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಾವಿದ ಮುಂಚೆ 3 ಮಾತು ಹೇಳಿದ್ರು. ಐ ನನ್ನ ಜನರು, ನಮಾಜ್ ಕಡ್ಡಾಯವಾಗಿ ಮಾಡಿ. ಐ ಜನರು, ನಮಾಜ್ವನ್ನು ಕಡ್ಡಾಯವಾಗಿ ಮಾಡಿ. ಎರಡನೇ ಮಾತು ಹೇಳಿದ್ರು, ಐ ಶ್ರೀಮಂತರ ಜನರು, ಐ ಶ್ರೀಮಂತರ ಜನರು, ಬಡವರಿಗೆ ದಾನ ಮಾಡ್ರಿ. ಏನು ನಿಮ್ಮ ಕಡೆ ಆಳುಗಳು ಕೆಲಸ ಮಾಡಕ್ ಬರ್ತಾರ, ಅವ್ರಿಗೆ ಪ್ರೀತಿ ತುಚ್ಚು ನೋಡ್ರಿ, ಕೆಟ್ಟದನ್ನ ಮಾತಾಡಕ್ ಹೋಗ್ಬೇಡ್ರಿ. ಅವ್ರು ಗುಲಾಮಗಳಿಗೆ ಮ್ಯಾಲೆ ದ್ವೇಷ ಮಾಡಕ್ ಹೋಗ್ಬೇಡ್ರಿ, ಅವ್ರಿಗೆ ಯಾವುದೇ ತರ ನೋವು ಕೊಡಕ್ ಹೋಗ್ಬೇಡ್ರಿ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಾಯೋದು ಮುಂಚೆ ಹೇಳಕ್ ಹೋಗ್ತಾರೆ, ಸಾವಿನ ಸಮೀಪ ಹೇಳ್ತಾರೆ. 3ನೇ ಮಾತು ಹೇಳಿದ್ರು ಪುರುಷರಿಗೆ, ಅಲ್ಲಾ ಹೆಣ್ಣು ಮಕ್ಕಳು, ಹೆಣ್ಣು ಮಕ್ಕಳು, ಅಲ್ಲಾ ಹೆಣ್ಣು ಮಕ್ಕಳು, ಈ ಹೆಣ್ಣು ಮಕ್ಕಳು. ಐ ಜನರು, ಆ ಹೆಣ್ಣು ಮಗು ಇನ್ನಿದ್ದಾನೆ, ಆ ಹೆಣ್ಣು ಮಗಳು ತನ್ನ ಮನಿ, ತಂದೆ ತಾಯಿ, ತಮ್ಮ ಅಣ್ಣ ಎಲ್ಲ ತನ್ನ ಸ್ವಂತ ಮನೆ ಬಿಟ್ಟು ನಿಮ್ಮ ಮನೆಗೆ ಬಂದಿದ್ದಾಳ. ಆಕೆಗೆ ಯಾವುದೇ ತರಹ ಅದು ನೋವು ಕೊಡಕ್ ಹೋಗ್ಬೇಡ್ರಿ ನಿಮ್ಮ ಹೆಂಡತಿಗೆ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಾಯೋದು ಮುಂಚೆ ಹೇಳಕ್ ಕೂತಿದ್ದಾರೆ. ಇದು ಎಲ್ಲ ಮಾತು ಯಾರು ಗೊತ್ತೈತಿ? ಯಾರಿಗೆ ದೀನ ಧರ್ಮದ ಬಗ್ಗೆ ಗೊತ್ತಿದೆ ಅವರು ಹೆಂಡತಿ ಬಗ್ಗೆ ಚಿಂತೆ ಮಾಡ್ತಾರ, ಅಷ್ಟು ಗೌರವ ಮರ್ಯಾದೆ ಪ್ರೀತಿ ಅನ್ನೋದು ಕೊಡ್ತಾರ. ಯಾರಿಗೆ ಗೊತ್ತಿಲ್ಲ, ದನ ಹೇಗೆ ಬೆಳೆಸ್ತಾರ ಆ ರೀತಿ ಕೆಲಸ ಬಳಸ್ತಾರ, ಹೆಂಡತಿ ಜೊತೆ ಮಾತಾಡ್ತಾರ, ಹೊಡಿತಾರ, ಬಡಿತಾರ. ನಾನು ಇಲ್ಲ, ಒಂದು ಮಸಲ ಬಂದಿತ್ತು, ಅಲ್ಲಾಹು ಅಕ್ಬರ್, ಹೆಂಡತಿನ ಕೂದಲ ಹಿಡಿದು ಹೊಡಿತಾನಂತೆ. ಆ ಎಂಥದ್ದು ದರಿದ್ರವಾದ ಜನರಿರಬಹುದು. ಬಹಳಷ್ಟು ಮಂದಿ ಅದಾರ್ರಿ, ಅಲ್ಲಾಹು ಅಕ್ಬರ್, ಬಹಳಷ್ಟು ಜನರು ಅದಾರ, ಹೆಂಡತಿಗೆ ಹೊಡಿತಾರ್ರಿ, ಹೆಂಡತಿಗೆ